ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಸಕಿನ ಲಾಕ್ಸ್. ನಾನು ನಿಮ್ಮ ಸುಮ. ಸೊ ಆಫ್ಟರ್ ಸೋ ಲಾಂಗ್ ಟೈಮಲ್ಲಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ. ಆಯಿತಾ, ನಾನು ಇದ್ದಾಗಿಂದ ಮಲ್ಗೋವರೆಗೂ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಬನ್ನಿ ನೋಡೋಣ ಏನೇನಿದೆ, ಏನೇನು ಆಗಿದೆ, ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಗೊತ್ತೀರಾ ಅಲ್ವಾ? ನೋಡ್ತೀರಾ, ನಂಗೆ ಗೊತ್ತು ನೀವು ನೋಡ್ತೀರಾ ಅಂತ. ಸುಮಾನ್ 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 ಇದಪ್ಪ ಮೇಲೆ ಟೈಮ್ ಆಯ್ತು. ಇದು ಬಲ್ಮಗ್ಲಾಗಿದ, ಬಾ ಹೋಗು. ಕಿರು ನಾನು ನಮ್ಮ ಮನೆಯವ್ರು ಇವತ್ತು ವಾಕಿಂಗ್ಗೆ ಅಂತ ಬಂದ್ವಿ ನಮ್ಮ ಡಾಗ್ಸ್ನ ಕರ್ಕೊಂಡು. ಸೊ ನಮ್ಮ ರಾಣಿ ನೋಡಿ ಹೇಗೆ ನೋಡ್ತಾ ಇದ್ದಾರೆ. ತಿನ್ನಕ್ಕೆ ಏನಾದರೂ ಕೊಡು ಅಂತ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಮನೆಗೆ ಹೋದ್ಮೇಲೆ. ಸರಿ ನಡಿ ಮನೆಗೆ. ಸೊ ನಾವು ವಾಕಿಂಗ್ಗೆ ಅಂತ ಬರೋ ದಾರಿಲಿ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋದರೆ ಒಂದು ತೋಟ ಇದೆ. ಬಟ್ ನಾವು ಇಂಟೆನ್ಷನಲಿ ಅಲ್ಲಿಗೆ ಹೋಗಬೇಕು ಅಂತ ಏನಿರಲಿಲ್ಲ. ಬಟ್ ವಾಕಿಂಗ್ ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಈ ಹೂವು ಸಿಕ್ತು. ಆ್ಯಕ್ಚುಲಿ ಹೂವು ನೇಮ್ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ನೋಡಿ, ನಾನು ಬಂದಿದ್ದು ಪಾರ್ಲೆಕಾಯಿ ತೋಟಕ್ಕೆ. ಪಾರ್ಲೆಕಾಯಿ ಅಂದರೆ ಸೀಬೆಕಾಯಿ ಅಂತೀರ, ಬಿಕ್ಕೆಣ್ಣೆ ಅಂತೀರ, ಆ ತೋಟಕ್ಕೆ. ಅಲ್ಲಿ ಬಂದು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದೊಂದು ಹಣ್ಣುಗಳು ಯಾವ್ಯಾವ ಸೈಜಲ್ಲಿದೆ ನೋಡಿ, ಆ್ಯಪಲ್ ಇದ್ದಂಗಿದೆ. ಬಟ್ ನಾವು ಇದನ್ನು ಹೊರಗಡೆ ಕೊಂಡ್ಕೊಂಡು ತಿಂತೀವಿ. ಒಂದೊಂದು ಈ ಥರ ಹಣ್ಣು, ಸೀಬೆಕಾಯಿ ಹಣ್ಣು 10 ರೂಪಿ 20 ರೂಪಿ ಆ ಥರ ಹೇಳ್ತಾರೆ ಹೊರಗಡೆ. ಬಟ್ ಈ ಥರ ವಿಲೇಜ್ ಸೈಡು ಅಂತ ಬಂದರೆ ಲೈಕ್ ಅಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಲೈಕ್ ಎಷ್ಟು ಹಾಳಾಗಿ ಬಿದ್ದೋಗುತ್ತೆ, ಎಷ್ಟು ವೇಸ್ಟ್ ಆಗುತ್ತೆ. ಲೈಕ್ ಹೇಗೆ ಅಂತಂದರೆ ಸಿಟಿ ಜೀವನಕ್ಕೂ ಮತ್ತು ಹಳ್ಳಿ ಜೀವನಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನಗಂತೂ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನನೇ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಲೈಕ್ ಗ್ರೀನ್ ಕಡೆ ಕನ್ವರ್ಟ್ ಆಗ್ತಾ ಇರ್ತೀನಿ. ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿರ್ಬೋದು, ನಾನು ಆಲ್ಮೋಸ್ಟ್ ಗ್ರೀನ್ ಕಡೆ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಸಮ್ಮರ್ ಸೀಸನಲ್ಲಿ ಇಷ್ಟು ಚೆನ್ನಾಗಿದೆ ಅಂತಂದರೆ ಲೈಕ್ ರೈನಿ ಸೀಸನಲ್ಲಿ ಹೇಗಿರ್ಬೋದು ನೀವೇ ಯೋಚನೆ ಮಾಡಿ ಅಲ್ವಾ. ನನಗಂತೂ ತುಂಬ ಇಷ್ಟ ಆಗುತ್ತೆ. ನಿಮಗೂ ಇಷ್ಟನಾ? ನೋಡಿ, ಫುಲ್ಲು ಬಂಚ್ ಆಫ್ ಸೀಬೆಕಾಯಿ ಅಂತಂದರೆ ಒಂದೇ ರಂಬೆಯಲ್ಲಿ ಇಷ್ಟೊಂದು ಸೀಬೆಕಾಯಿ ಬೆಳೆದಿದೆ ನೋಡಿ. ನನಗಂತೂ ಈ ಥರ ಎಲ್ಲ ನೋಡಲಿಕ್ಕೆ ಖುಷಿ, ನಂಗೆ ಕಿತ್ಕೊಳ್ಳೋಕೆ ಇಷ್ಟ ಆಗಲ್ಲ. ಎಷ್ಟು ಚೆಂದ ಇದೆ ಅಲ್ಲ ಎನ್ವೈರನ್ಮೆಂಟ್. ಆ ಬರ್ಡ್ ಸೌಂಡ್ ಕೇಳಿಸ್ತೀನಿ ನೋಡಿ. ಐ ಲೈಕ್ ದಿಸ್ ಕೀ ಸೌಂಡ್. ಪ್ಲೀಸ್ ಲಿಸನ್, ಓಕೆ? ನಾನಂತೂ ಇದನ್ನು ತುಂಬ ಎಂಜಾಯ್ ಮಾಡ್ತೀನಿ. ಅದು ಸೌಂಡ್ ನೋಡಿ, ಮಾರ್ನಿಂಗ್ ಎದ್ದರೆ ಆ ಲೈಕ್ ನೇಚರ್ ವೈಬ್ ಕೊಡೋದು ಅಂದರೆ ಬರ್ಡ್ಸು, ಪಿಕಾಕ್ಸ್ ಎಲ್ಲ ಕೂಗ್ತಾ ಇರುತ್ತೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಐ ಥಿಂಕ್ ಐ ಆಮ್ ಎ ಸೋ ಲಕ್ಕಿ. ನೆಕ್ಸ್ಟ್ ಅದಾದಮೇಲೆ ನಾನು ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬಂಚ್ ಸೀಬೆಕಾಯಿ ಇದು ರಂಬೆ ಮುರಿದ್ಬಿಟ್ಟಿತ್ತು. ಅದನ್ನು ಎತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಅದು ಆ್ಯಕ್ಚುಲಿ ಯಾವುದು ಹಣ್ಣು ಆಗಿಲ್ಲ, ಅದೆಲ್ಲ ಇನ್ನೂ ದಾರ್ಗಾಯಿ ಅಂತಾರಲ್ಲ ಆ ಥರ. ಬಟ್ ನಾನು ಅದು ಹಾಗೆ ಮುರಿದೋಗಿರೋದ್ರಿಂದ ನನಗೆ ಸರಿ ಚೆನ್ನಾಗಿದೆ, ಬಂಚಲ್ಲಿ ಇದೆಯಲ್ಲ ಅಂತ ಬಿಟ್ಟು ಎತ್ಕೊಂಡು ಬರ್ತಾಯಿದ್ದೀನಿ. ನನಗೆ ಯಾವ ಸೀಬೆಕಾಯಿ ಎಲ್ಲ ಮುರಿಲಿಕ್ಕೆ ಇಷ್ಟನೇ ಆಗಲ್ಲ. ಅಂತಂದರೆ ನನಗೆ ಎಲ್ಲ ಹಣ್ಣು ಹೂಗಳನ್ನ ಲೈಕ್ ಗಿಡದಲ್ಲೇ ನೋಡಲಿಕ್ಕೆ ಇಷ್ಟ. ಅದರಲ್ಲೇ ನನಗೆ ಲೈಕ್ ಮೋರ್ ಸ್ಯಾಟಿಸ್ಫೈಡ್ ಆಗ್ತೀನಿ ನಾನು. ನನಗೆ ಅದನ್ನು ಕಿತ್ತು ಅದ್ರ ವೈಬ್ ಹಾಳು ಮಾಡಲಿಕ್ಕೆ ಇಷ್ಟ ಇಲ್ಲ. ಆಗ್ತಾನೆ ಸೂರ್ಯ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬೇಕು, ಟೈಮ್ ಆಗುತ್ತೆ ಡ್ಯೂಟಿಗೆ ಅಂತ ಹೇಳಿ.
ನಾ ಹೋಗ್ತಾ ದಾರಿಲಿ ನಾನು ಈ ಹೂವನ್ನ ನೋಡಿದೆ. ನಮ್ಮಮ್ಮ ಹೇಳ್ತಾ ಇದ್ರು ನನಗೆ ನಾನು 2-3 ಟೈಮ್ಸ್ ಇದ್ರದ್ದು ಜ್ಯೂಸ್ ಕುಡ್ತಿದ್ದೀನಿ. ಸೊ ಈ ಹೂವು ಇದ್ರ ನೇಮ್ ಬಂದುಬಿಟ್ಟು ಬಟರ್ಫ್ಲೈ ಪೀ ಅಂತ ಏನೋ ಇದೆ. ಸೊ ನಾವು ಬಟರ್ಫ್ಲೈ ಹೂವು ಅಂತ ಕರಿತಾ ಇದ್ದಿದ್ದು. ಲೈಕ್ ಇದು ಎಷ್ಟು ನ್ಯಾಚುರಲ್ ಹೂವು ಅಂತಂದರೆ ಆ ಬ್ಲೂ ಕಲರ್ದು, ಲೈಕ್ ಅದ್ರ ವಾಟರು ಬಿಸಿ ನೀರಲ್ಲಿ ಹಾಕ್ಕೊಂಡು ಆ ಹೂವನ್ನ ಕುಡಿದ್ರೆ ಸೊ ಫೇಸ್ ಗ್ಲೋ ಆಗುತ್ತಂತೆ ಅಂತ ಹೇಳ್ತಿದ್ರು. ನಮ್ಮಮ್ಮ ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ, ಈ ಥರ ಏನಾದರೂ ಹೂವು ಸಿಕ್ಕರೆ ಅದನ್ನ ಯುಟಿಲೈಸ್ ಮಾಡ್ಕೊ ಅಂತ ಬಿಟ್ಟು. ಅದಕ್ಕೆ ನಾನು ಕಿತ್ಕೊಂಡ್ಬಂದೆ. ಮನೆಗೆ ಬಂದು ಪಾಟಲ್ಲಿ ಗಿಡ ಹಾಕ್ತಾಯಿದ್ದೆ. ಒಂದೆರಡು ಗಿಡ ಕಿತ್ಕೊಂಡ್ಬಂದಿದ್ದೆ. ಅದಾದಮೇಲೆ ಸೊ ನಾನು ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಸ್ ಯೂಶಲ್ ಲೈಕ್ ನಾನು ಬಂದು ಮನೆ ಕ್ಲೀನ್ ಮಾಡೋದು ಇದ್ದಿದ್ದೇ ಇರುತ್ತೆ. ಆಮೇಲೆ ಲೈಕ್ ಅಡುಗೆ ಮಾಡಬೇಕು, ನಾನು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆಲ್ಲ ಮುಗಿಸ್ಬೇಕು ಗಾಯ್ಸ್. ಅದಕ್ಕೋಸ್ಕರ ಸೊ ನನ್ನ ಡ್ಯೂಟಿ ಟೈಮ್ ಬಂದುಬಿಟ್ಟು 10 o'clock ಇದೆ. ನೋಡಿ, ನಾನು ಕ್ಲೀನ್ ಮಾಡ್ಬೇಕಾದ್ರೆ ನನ್ನ ಕ್ಯಾಮ್ರಾ ಬಿದ್ದೋಗ್ಬಿಡ್ಬೇಕಾ, ನನಗೆ ಎಷ್ಟು ಭಯ ಆಗೋಯ್ತು ಅಂದರೆ ಎಲ್ಲೋ ಬಿದ್ದ ಬುಡ್ದೋಯ್ತು ಅನ್ನಿಸ್ಬಿಡ್ತು. ಆಮೇಲೆ ಹೇಗೋ ಏನೂ ಆಗಿರಲಿಲ್ಲ. ಸೊ ನೆಕ್ಸ್ಟು ನಮ್ಮ ಮನೆಯವ್ರು ನೋಡಿ ಫ್ರೆಂಡ್ಸ್, ಯು ಏನು ಮಾಡ್ತಿದ್ರ ಅಂದರೆ ನೋಡ್ರಿ ಇಲ್ಲಿ ನಾನು ವೀಡಿಯೋ ಮಾಡಬೇಡಿ ಅಂದ್ರು ಸರಿ, ನಾನೊಂದೆರಡು ಸರಿ ಟ್ರೈ ಮಾಡ್ತೀನಿ ಅಂತೇಳಿ ಮಾಡಿದ್ದು. ಆಮೇಲೆ ನಾನು ಮನೆಗೆ ಬಂದು ರೈಸ್ ಮಾಡಲಿಕ್ಕೆ, ಮುದ್ದೆ ಮಾಡಲಿಕ್ಕೆ ಮತ್ತು ಲೈಕ್ ಸ್ವಲ್ಪ ಸಾಂಬಾರೆಲ್ಲ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಬಟ್ ನಾನು ಫುಲ್ ಡೀಪ್ ವೀಡಿಯೋಸ್ ಎಲ್ಲ ಹಾಕಿಲ್ಲ. ನಾನು ಜಸ್ಟ್ ರೈಸ್ ಮಾಡೋದು, ಮುದ್ದೆ ಮಾಡೋದಷ್ಟೇ ಹಾಕಿದ್ದೀನಿ. ನೆಕ್ಸ್ಟು ನನ್ನ ಮಾರ್ನಿಂಗ್ ರೊಟೀನ್ ಏನು ಅಂತಂದರೆ, ನನಗೆ ಲೈಕ್ ಲಿಕ್ವಿಡ್ ಜಾಸ್ತಿ ನಾನು ತೊಗೊತೀನಿ. ಅಂತಂದರೆ ಲೈಕ್ ನನಗೆ ಬಿಸಿ ನೀರು ಬೇಕು, ಇಲ್ಲ ಅಂತಂದರೆ ಗ್ರೀನ್ ಟೀ, ಇಲ್ಲ ಅಂತ ಅಂದರೆ ಲೈಕ್ ಜ್ಯೂಸಸ್ ಬೇಕು, ಆ ಥರ ಎಲ್ಲ ತೊಗೊತೀನಿ. ನೋಡಿ, ನಾನು ಈ ಹೂವು ತೊಗೊಂಬಂದಿದ್ದೀನಲ್ಲ ಬಟರ್ಫ್ಲೈ ಬಿ, ಸೊ ಅದನ್ನು ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಅಂತ ಅಂದರೆ ಬಿಸಿನೀರಲ್ಲಿ ಹಾಕಿ ಕುಡಿಲಿಕ್ಕೆ ಬಿಸಿ ವಾಟರ್ನ. ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂದರೆ ಪ್ಯೂರ್ ಬ್ಲೂ ಕಲರ್ ಬರುತ್ತೆ. ನಿಮ್ಗೇನಾದ್ರು ಈ ಥರ ಲೈಕ್ ಟ್ರೈ ಮಾಡೋದಿದ್ರೆ ಇದನ್ನು ಕಿತ್ಕೊಂಡ್ಬಂದು ಮಾಡಿಕೊಂಡು ಕುಡೀರಿ. ತುಂಬ ಹೆಲ್ತಿಗೂ ಒಳ್ಳೆಯದು, ತುಂಬ ಫೇಸ್ ಎಲ್ಲ ಗ್ಲೋ ಆಗುತ್ತೆ. ನಮ್ಮಮ್ಮ ತುಂಬ ಹೇಳ್ತಿರ್ತಾರೆ. ಆ್ಯಕ್ಚುಲಿ ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ನನಗೆ ಇದ್ರ ಬಗ್ಗೆ ಯಾರಿಗೂ ಆಲ್ಮೋಸ್ಟ್ ಗೊತ್ತಿರಲ್ಲ. ಎಲ್ಲರ ಮನೆ ಮುಂದೆನೂ ಬೆಳೆದಿರುತ್ತೆ, ಬಟ್ ಅದನ್ನ ಯಾರು ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಅದ್ರ ಜೊತೆಗೆ ನಾನು ರಾತ್ರಿಯೇ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಉತ್ತುತ್ತಿ ಅದನ್ನೆಲ್ಲ ನೆನೆ ಹಾಕಿದ್ದೆ ತಿನ್ನಲಿಕ್ಕೆ ಅಂತ. ನಮ್ಮ ಮನೆಯವರಿಗೆ ಪ್ಲೇನ್ ವಾಟರ್, ಯಾಕಂದರೆ ಅವ್ರಿಗೆ ಅದು ಯಾಕೋ ಇಷ್ಟ ಇಲ್ಲ ಅಂತ ಅಂದರು. ಅದಕ್ಕೋಸ್ಕರ ನಾನು ಪ್ಲೇನ್ ವಾಟರ್ ಕೊಟ್ಟೆ. ನಾನು ಆ ಫ್ಲವರ್ ಡಿಪ್ ವಾಟರ್ ಕುಡಿತಾ ಇದ್ದೀನಿ. ಆ ಫ್ಲವರ್ಸ್ನೆಲ್ಲ ತೆಗ್ದಾಕಬೇಕು, ಜಸ್ಟು ಲಿಕ್ವಿಡ್ ಮಾತ್ರ ನಾವು ಅದನ್ನು ಸೇವ್ ಮಾಡಬೇಕು. ನೋಡಿ, ಅದ್ರ ಕಲರ್ ಎಷ್ಟು ಪ್ಯೂರ್ ಇದೆ, ಫುಲ್ ಬ್ಲೂ ಕಲರ್ ಇದೆ. ಈ ಥರ ಇದೆಲ್ಲ ನ್ಯಾಚುರಲ್ ಕಲರ್. ಇದನ್ನು ನಾವು ತಗೊಬೇಕು. ಅದಾದಮೇಲೆ ನಮ್ಮ ಮನೆಯವರು ಮಸ್ಕ್ ಮೆಲನ್, ಕರ್ಬೂಜ ಹಣ್ಣು ತೊಗೊಂಬಂದರು. ಸೊ ನಾನು ಅದನ್ನು ಜ್ಯೂಸ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಕುಯ್ತಾ ಇದ್ದೆ. ಜಸ್ಟ್ ಅದನ್ನೆಲ್ಲ ಕುಯ್ದು ಜ್ಯೂಸ್ ಮಾಡಿದೆ. ಅದಾದಮೇಲೆ ನನಗೆ ಟೈಮ್ ಆಗಿತ್ತು ಅಂತ ಹೇಳಿದ್ನಲ್ಲ, ನಾನು ಡ್ಯೂಟಿಗೆ 10 o'clock ಹೋಗಬೇಕು. ಅದಕ್ಕೋಸ್ಕರ ನಾನು ಬೇಗ ರೆಡಿ ಆದೆ. ಫೇಸಿಗೆ ಕ್ರೀಮೆಲ್ಲ ಹಚ್ಕೊಂಡು, ನಾನೇನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳೋದು, ಜಸ್ಟ್ ನಂದು ಏನಿದ್ದು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಇವೆರಡು ಅಪ್ಲೈ ಮಾಡೋದು. ನನಗೆ ಈ ಮೇಕಪ್ಪು, ಈ ಬ್ಯೂಟಿ ಪಾರ್ಲರ್ಸು ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನಾನು ಯಾವಾಗಲೂ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ, ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆಗಿ. ಸೊ ನಾನು ರೆಡಿ ಆದೆ. ಇದಾದ್ಮೇಲೆ ನನಗೆ ಔಟ್ಫಿಟ್ ಹೇಗಿದೆ. ಸೊ ಸಾಂಬಾರು, ರೈಸು, ಮುದ್ದೆ ತಿನ್ನಲಿಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನನಗೆ ಅದು ಆ್ಯಕ್ಚುಲಿ ಮುದ್ದೆ ತಿನ್ನಬೇಕು, ನಂಗೆ ಸಮಾಧಾನವಾಗಿ ತಿನ್ನಬೇಕು. ರೈಸ್ ಆದರೆ ಬೇಗ ತಿನ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ರೈಸ್ ತಿಂದೆ. ನಮ್ಮ ಮನೆಯವ್ರಿಗೂ ತಿನ್ನಿಸ್ತಾ ಇದ್ದೆ. ಅದಾದಮೇಲೆ ನಾನು ಬ್ಯಾಗ್ ರೆಡಿ ಮಾಡ್ಕೊತಾ ಇದ್ದೆ. ನಾನು ಬ್ಯಾಗಲ್ಲಿ ಬಾಕ್ಸ್ನೆಲ್ಲ ಇಟ್ಕೊತಾ ಇದ್ದೆ. ಲಂಚಿಗೆ ಪ್ಯಾಕ್ ಮಾಡ್ಕೊಂಡಿದ್ದೆ. ರೈಸು, ಆಮೇಲೆ ಸಾಂಬಾರು, ಅದ್ರ ಜೊತೆಗೆ ನಾನು ಏನು ನೆನೆಸಿಟ್ಟಿದ್ನೋ ರಾತ್ರಿ, ಲೈಕ್ ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ ಎಲ್ಲ. ಸೊ ಅದನ್ನೆಲ್ಲ ನಾನು ಬ್ಯಾಗಲ್ಲಿ ಇಟ್ಕೊಂಡು ಒಂದು ಹಣ್ಣು ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ವಾಟರ್ ಬಾಟಲ್. ಅದು ಮಿಡಲಲ್ಲಿ ನಾನು ರೆಡಿ ಆಗಬೇಕಾದ್ರೆ ನಮ್ಮ ಮನೆಯವರು ಒಂದು ಕಾಮಿಡಿ ಮಾಡಿದ್ರು, ಅದನ್ನು ಅಪ್ಲೈ ಮಾಡಿದ್ದೀನಿ. ಅದಾದಮೇಲೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸ್ಗೆ ಹೋದರೆ ನಾನು ಆಫೀಸಲ್ಲಿ ಕೆಲಸ ಮಾಡಿ ಮಧ್ಯಾಹ್ನ ಆಯಿತು. ಮಧ್ಯಾಹ್ನದ್ದು ಲಂಚ್ ಏನು ತೊಗೊಂಬಂದಿದ್ನೋ ಅನ್ನ ಸಾಂಬಾರು ತಿಂತಾಯಿದ್ದೀನಿ. ಸೊ ಅದಾದಮೇಲೆ ರಿಟರ್ನ್ ನಾನು ಮನೆಗೆ ಬರಬೇಕಾದ್ರೆ ನಮ್ಮ ಮನೆಯವ್ರು ಡ್ರಾಪ್ ಮಾಡಲಿಕ್ಕಾಗಲಿಲ್ಲ. ಅವ್ರಿಗೇನು ಬಸ್ಸಲ್ಲಿ ಬಂದು ಬಸ್ಸಿಂದ ಇಳಿದೆ. ಇಳಿದು ನಾನು ಬರಬೇಕಾದ್ರೆ ನಮ್ಮ ಏರಿಯಾದಲ್ಲಿ ನನಗೊಂದು ಹಾಡು ನೆನಪಾಯಿತು. ಯಾಕಂದರೆ ಅಕ್ಕಪಕ್ಕ ಎಲ್ಲ ಹಸುಗಳು ನೋಡಿ
ಹಾಯ್ ಗೈಸ್, ನಾನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂಡಿ. ಯಾಕಂದರೆ ನನ್ನ ಪುಟ್ಟ ದಿನಚರಿ ಒಳಗಡೆ ಹೇಗಿತ್ತು ಏನೂ ಇಲ್ಲ ಅಂತ ನೀವು ನೋಡಿದ್ರಿ ಅಲ್ವಾ. ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.